ಕಾಂಗ್ರೆಸ್ ಪಾಳೆಯದಲ್ಲಿ ಮುಂದುವರೆದಿದೆ ಖಾತೆ ಕ್ಯಾತೆ ಕಗ್ಗಂಟು. ದೆಹಲಿಗೆ ಹೈಕಮಾಂಡ್ ಭೇಟಿಗೆ ತೆರಳಿದ್ದ ಸಚಿವರಿಗೆ ನಿರಾಸೆಯಾಗಿದೆ. ಸಚಿವ ಕೃಷ್ಣ ಬೈರೇಗೌಡ ಭೇಟಿಗೆ ಸಮಯ ಕೊಟ್ಟಿಲ್ಲ ವರಿಷ್ಠರು. ಭೇಟಿ ಸಾಧ್ಯ ಆಗದೇ ಇದ್ದಕ್ಕೆ ದೆಹಲಿಯಲ್ಲೇ ಮೊಕಾಂ ಹೂಡಿದ್ದಾರೆ ಸಚಿವರು. ಖಾತೆ ಕಿರಿಕ್ ಬಗ್ಗೆ ಮಾತುಕತೆಗೆ ವರಿಷ್ಠರು ಆಸಕ್ತಿ ತೋರಿಸ್ತಾ ಇಲ್ಲ. ಐಎನ್ಡಿಎ ಕೂಟದ ಸಭೆ, ಸಿಎಂ ಭೇಟಿ ಕಾರಣ ಮುಂದಿಟ್ಟಿದ್ದಾರೆ ವರಿಷ್ಠರು. ಸದ್ಯಕ್ಕೆ ಯಾವುದೇ ಬದಲಾವಣೆ ಬೇಡ ಅಂತ ವರಿಷ್ಠರು ಸಲಹೆ ಕೊಟ್ಟಿದ್ದಾರಂತೆ. ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಸಲಹೆ ಕೊಟ್ಟಿದ್ದಾರೆ. ಇದರಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡ ದೆಹಲಿಯಲ್ಲಿದ್ದಾರೆ. ವರಿಷ್ಠರನ್ನ ಭೇಟಿಯಾಗಿ ತಮ್ಮ ಸಮಸ್ಯೆ ಹೇಳಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಬಿಡಿಎ ಜೊತೆಗೆ ಖಾತೆ ಕೊಡೋದಾದ್ರೆ ನಾನು ನಿಭಾಯಿಸ್ತೀನಿ, ಇಲ್ಲ ಅಂದ್ರೆ ಅದರ ಜವಾಬ್ದಾರಿ ವಹಿಸಿಕೊಳ್ಳೋದಿಲ್ಲ ಅಂತ ಕೃಷ್ಣ ಬೈರೇಗೌಡ ಮುನಿಸು ತೋರಿದ್ರು. ಇದರ ಭಾಗವಾಗಿ ದೆಹಲಿಗೆ ಹೋಗಿದ್ದಾರೆ ವರಿಷ್ಠರನ್ನ ಭೇಟಿಯಾಗಿ ತಮ್ಮ ಕಷ್ಟ ಹೇಳಿಕೊಳ್ಳೋದಕ್ಕೆ. ಆದ್ರೆ ಐಎನ್ಡಿಎ ಕೂಟ ಇದೆ, ಹಾಗಾಗಿ ಯಾರನ್ನೂ ಭೇಟಿ ಆಗೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶ ವರಿಷ್ಠರಿಂದ ಹೊರಟಿರೋದ್ರಿಂದ ಮುಂದೇನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಆದ್ರೆ ಯಾವುದೇ ಚೇಂಜ್ ಮಾಡಬೇಡಿ, ಈಗ ಯಾವುದೇ ಬದಲಾವಣೆ ಬೇಡ ಅಂತ ವರಿಷ್ಠರು ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರಂತೆ. ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಪಡೆಯೋದಕ್ಕೆ ಶಾಸಕರು ಕಸರತ್ತು ನಡೆಸ್ತಾ ಇದ್ದಾರೆ. ಸಿಎಂ ಡಿಕೆಶಿ ದೆಹಲಿಯಲ್ಲಿ ಇರೋವಾಗಲೇ ಮಂತ್ರಿಗಿರಿಗಾಗಿ ಲಾಬಿ ಶುರುವಾಗಿದೆ. ಬಳ್ಳಾರಿಗೆ ಸಚಿವ ಸ್ಥಾನ ಕೊಡಿ ಅಂತ ಭರತ್ ರೆಡ್ಡಿ, ಗಣೇಶ್ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಖಂಡಿತವಾಗಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರದ್ದು. ಕೊಟ್ಟ ಮಾತು ಉಳಿಸ್ಕೊಳ್ಳಿ ಅಂತ ಯಶವಂತರಾಯ ಪಾಟೀಲ್ ಅವರು ಹೇಳ್ತಾ ಇದ್ರೆ, ಸಚಿವಗಿರಿ ಕೇಳುವ ಅನಿವಾರ್ಯ ಇದೆ ಅಂತ ರಾಘವೇಂದ್ರ ಹಿಟ್ನಾಳ್ ಹೇಳ್ತಾ ಇದ್ದಾರೆ. ಮುಂದಿನ ದಿನಮಾನದಾಗ ನಿಮ್ಮನ್ನು ಅಕೌಂಟ್ ಮಾಡ್ತೀನಿ ಅಂತಕ್ಕಂಥ ಭಾಳ ಸ್ಪಷ್ಟವಾದಂಥ ಮಾತು ಅವ್ರು ಕೊಟ್ಟಿದ್ದಾರೆ. ಆ ಮಾತನ್ನು ಉಳಿಸ್ಕೋತಾರೆ ಬಿಡ್ತಾರೆ, ಅದು ಅವ್ರಿಗೆ ಬಿಟ್ಟು. ಬಟ್ ದೇ ಹ್ಯಾವ್ ಗಿವನ್ ವರ್ಡ್. ನೀವು ಯಾರಿಗೆ ಮಾತು ಕೊಟ್ಟಿದ್ದೀರಿ ಆ ಮಾತನ್ನು ಉಳಿಸಿ. ಮಾತು ಉಳಿಸ್ಕೊಂಡ್ರೆ ಆ ಮಾತಿಗೆ ಒಂದು ಬೆಲೆ ಇರ್ತದೆ, ಒಂದು ರಾಜಕೀಯ ಪಕ್ಷಕ್ಕೂ ಬೆಲೆ ಇರ್ತದೆ. ಸೊ ನಾನು ಆ ನಿರೀಕ್ಷೆಯಲ್ಲಿದ್ದೀನಿ. ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೋತಾರೆ ಅಂತಕ್ಕಂಥ ಸಂಪೂರ್ಣ ಅದಮ್ಯ ವಿಶ್ವಾಸ ನನಗದ. ಬಹುಶಃ ಇಲ್ಲಿ ಸ್ಥಳೀಯರಿಗೆ ಕೊಡೋದ್ರಿಂದ ಬಹುಶಃ ಅದು ಹೆಚ್ಚು ನಾವು ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನನ್ನ ಬೇಡಿಕೆಯನ್ನು ಇಟ್ಟಿದ್ದೀನಿ. ಖಂಡಿತವಾಗಿ ಕೂಡ ಅದು ಅವಕಾಶ ಸಿಗ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ಹೆಚ್ಚು ಒಂದು ರೀತಿ ಎಲ್ಲೋ ಒಂದು ಕಡೆ ಅವರ ಒಂದು ಆಶ್ವಾಸನೆ ರೀತಿಯಲ್ಲಿ ಮಾತಾಡಿದ್ದಾರೆ. ನೋಡೋಣ, ಖಂಡಿತವಾಗಿ ಕೂಡ ಹೈಕಮಾಂಡ್ ಅಂತಿಮ ತೀರ್ಮಾನ ಏನು ತೆಗೆದುಕೊಳ್ತದೆ ಅನ್ನುವಂಥದ್ದು ನೋಡೋಣ. ಅವ್ರಿಗೆ ಕೂಡ ಭಾಳ ಅಪಾರವಾದ ಗೌರವದಿ ಏನು ಹಿಂದೆಲ್ಲ ಉಸ್ತುವಾರಿ ಆಗಿದ್ದು. ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆ ಭಾಳಷ್ಟು ಜನ ಅಲ್ಲಿರೋಂಥ ಎಲ್ಲ ಕಾರ್ಯಕರ್ತರು, ಲೀಡರ್ಗಳು, ಜಿಲ್ಲೆ ಜನತೆ, ಸಾಮಾನ್ಯ ಜನತೆ ಏನು ಬೇಡಿಕೆ ಅಂದರೆ ನಮ್ಮ ಜಿಲ್ಲೆಯವರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಆಸೆ ಏನೈತಲ್ಲ, ಅದು ಯಾರಿಗೆ ಕೊಟ್ಟರು ಕೂಡ ಎಲ್ಲರೂ ಅಡ್ಜಸ್ಟ್ ಆಗಿ ಹೋಗೋಂಥ ಕೆಲಸ ನಾವು ಎಲ್ಲ ಒಂದು 40 ಜನ ಶಾಸಕರು ಕೂಡ ಇಷ್ಟಕ್ಕೆ ಮುಂಚೆ ಸೈನ್ ಹಾಕಿ ಹೈಕಮಾಂಡ್ ಅವ್ರ ಗಮನಕ್ಕೆ ತೊಗೊಂಡ್ಬಂದಿದ್ವಿ. ಆದರೆ ಯುವಕರು ಬಂದಾಗ ಏನಾಗುತ್ತೆ, ಇನ್ನಷ್ಟು ಭಾಳಷ್ಟು ಜನ ಯುವಕರನ್ನ ನಮ್ಮ ಪಾರ್ಟಿಗೆ ಎಳ್ಕೊಂಬರೋಕ್ಕೆ, ಅವ್ರನ್ನೆಲ್ಲ ಅಟ್ರಾಕ್ಟ್ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ನಾವೆಲ್ಲ ಯುವ ಶಾಸಕರು ಒಂದು 40-45 ಜನ ಒಂದು ಚರ್ಚೆಯನ್ನು ಮಾಡಿದ್ದು ನಿಜ. ಅದೇ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಯಾವತ್ತೂ ಯುವಕರ ಪರವಾಗಿದ್ದಾರೆ. ಮುಖ್ಯವಾಗಿ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಯಾವತ್ತು ಯುವಕರು ಮುಂದಕ್ಕೆ ಬರಬೇಕು, ರಾಜಕಾರಣದಲ್ಲಿ ಯುವಕರು ಬರಬೇಕು, ಯುವಕರು ಬಂದಾಗೇನೆ ಏನೋ ಒಂದು ಬದಲಾವಣೆ ಆಗಕ್ಕೆ ಸಾಧ್ಯತೆ ಇದೆ ಅಂತ ಕೇಳತಕ್ಕಂಥದ್ದು ಅನಿವಾರ್ಯತೆ. ಇವತ್ತು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಏನು ಸಚಿವ ಸ್ಥಾನ ಇರ್ಬೋದು, ಇನ್ಯಾವುದೇ ಅಧಿಕಾರ ಇರ್ಬೋದು, ಕೇಳಿದಾಗ ಮಾತ್ರ ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಮಾಜ ಮುಖಂಡರು ಮನವಿಯನ್ನು ಮಾಡಿ ಬರ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು, ಮಾಡಿದ್ದಾರೆ. ಇವತ್ತು ಅವರು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಹೈಕಮಾಂಡ್ ಇರ್ಬೋದು, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ವಿಶ್ವಾಸ, ಪ್ರಯತ್ನ ಮಾಡ್ತಾ ಇರೋದು. ಸಿಗೋ ವಿಶ್ವಾಸನಕ್ಕೆ ಸಿಗ್ತೈತೆ ಅಂತಾನೆ ಪ್ರಯತ್ನ ಮಾಡೋದು. ಅಲ್ಟಿಮೇಟ್ಲಿ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.